ಈ ಪಳಾರ್ ಸಿನಿಮಾದ ಹೀರೋಯಿನ್ ಯಾರು ಅಂತ ಎಲ್ಲರಿಗೂ ಒಂಥರ ಕುತೂಹಲ ಇತ್ತು. ಈ ಕುತೂಹಲಕ್ಕೆ ಒಂದು ತೆರೆ ಬಿದ್ದಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅಂತೇಂತೂ ನಮ್ಮ ಗಿಲ್ಲಿ ನಟ ಅವರ ಪಳಾರ್ ಸಿನಿಮಾಗೆ ನಾಯಕಿ ಸಿಕ್ಕೇ ಬಿಟ್ರು. ಆ ನಾಯಕಿ ಯಾರು, ಅವರ ಹೆಸರೇನು, ಅವರು ಈ ಮೊದಲು ಯಾವ ಸಿನಿಮಾದಲ್ಲಿ ಅಭಿನಯ ಮಾಡಿದ್ರು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳಿದ್ದೀರಿ ಅವರೆಲ್ಲ ಈ ವಿಡಿಯೋ ನೋಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಏನಾದರೂ ಕಾವ್ಯ ಅವರು ಹೀರೋಯಿನ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಮುಂದಿನ ಸಿನಿಮಾಗಳಲ್ಲಿ ಕಾವ್ಯ ಅವರು ಹೀರೋಯಿನ್ ಆಗ್ತಾರೆ ಅಂತ ಹೇಳ್ತಾ ಬನ್ನಿ ಈ ಒಂದು ಸ್ಟೋರಿನ ಮುಂದುವರಿಸ್ಬಿಡೋಣ. ಸ್ನೇಹಿತರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಗ್ ಬಾಸ್ 12 ವಿನ್ನರ್ ಗಿಲ್ಲಿ ನಟ ಅವರ ಚೊಚ್ಚಲ ಸಿನಿಮಾ ಮುಹೂರ್ತ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗೋಗಿದೆ. ಆದ್ರೆ ಈ ಪಳಾರ್ ಸಿನಿಮಾದ ಹೀರೋಯಿನ್ ಯಾರು ಅಂತ ಎಲ್ಲರಿಗೂ ಒಂಥರ ಕುತೂಹಲ ಇತ್ತು. ಈ ಕುತೂಹಲಕ್ಕೆ ಒಂದು ತೆರೆ ಬಿದ್ದಿದೆ. ಈ ಸಿನಿಮಾದ ಹೀರೋಯಿನ್ ಮತ್ಯಾರು ಅಲ್ಲ, ವೆನ್ಯಾ ರೈ ಅಂತಂದೇಳಿ. ಈ ವೆನ್ಯಾ ರೈ ಅವರು ಇದಕ್ಕೂ ಮೊದಲು ನಮ್ಮ ಹಯವದನ ವಾದಿರಾಜ್ ಅವರ ನಿರ್ದೇಶನದ ಎಲ್ಲೋ ಜೋಗಪ್ಪ ನಿನ್ನರಮನೆ ಸಿನಿಮಾದಲ್ಲಿ ಅಭಿನಯಿಸಿ ಒಂದು ಹೆಸರನ್ನು ಪಡ್ಕೊಂಡಿದ್ರು. ಈ ವೆನ್ಯಾ ರೈ ಅವರು ಈಗ ನಿಮ್ಮೆಲ್ಲರ ಗಿಲ್ಲಿ ನಟ ಅವರ ಸಿನಿಮಾಗೆ ಹೀರೋಯಿನ್ ಆಗ್ತಾ ಇದಾರೆ. ನಿಜವಾಗ್ಲೂ ಇದೊಂಥರ ಖುಷಿಯ ಸಂಗತಿ. ಅವರು ಕೂಡ ನೋಡೋದಕ್ಕೆ ತುಂಬಾ ಚಂದ ಇದ್ದಾರೆ, ಅವರು ಕೂಡ ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾರೆ. ಹಾಗೆ ಅವರ ಅಭಿನಯ ಕೂಡ ಸಖತ್ತಾಗಿದೆ. ನಾವು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾ ನೋಡಿದ್ವಿ. ಆ ಸಿನಿಮಾದಲ್ಲಿ ಅವರ ಮನೋಜ್ಞ ಅಭಿನಯ ಎಲ್ಲರ ಮನಸೂರೆಗೊಂಡಿತ್ತು. ಈಗ ಅವರು ಈ ಸಿನಿಮಾದ ನಾಯಕಿ ಆಗ್ತಾ ಇರೋದು ಎಲ್ಲರಿಗೂ ಖುಷಿ ವಿಚಾರ. ಇನ್ನೊಂದೇನಪ್ಪ ಅಂದ್ರೆ, ಇವರು ನಮ್ಮ ಮಂಗಳೂರು ಸೈಡ್ನವರು. ನಮ್ಮ ಮಂಗಳೂರಿನ ಎಲ್ಲ ಏನು ಗಿಲ್ಲಿ ನಟರ ಅಭಿಮಾನಿಗಳಿದ್ರಿ ಅವರೆಲ್ಲರೂ ಈಗ ವೆನ್ಯಾ ರೈ ಅವರು ಈ ಪಳಾರ್ ಸಿನಿಮಾದ ಹೀರೋಯಿನ್ ಆಗಿರೋದಕ್ಕೆ ಎಲ್ಲರಿಗೂ ಒಂಥರ ತುಂಬಾ ಖುಷಿ ಆಗೋಗಿದೆ. ನೋಡಿ ಸ್ನೇಹಿತರೆ, ಇಷ್ಟು ದಿನ ಎಲ್ಲರೂ ತಲೆಗುಳ ಬಿಟ್ಕೊಂಡಿದ್ರು, ಡೈರೆಕ್ಟ್ರು ತಲೆಗುಳ ಬಿಟ್ಟಿದ್ರು. ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಡೈರೆಕ್ಟ್ರೆ ಯಾರು ಹೀರೋಯಿನ್ನು, ನಮ್ಮ ಗಿಲ್ಲಿ ನಟ ಅವರ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ ಯಾರು ಹೀರೋಯಿನ್ನು ಅಂತ ತಿಳ್ಕೊಬೇಕಂತ ನಾನೊಂದು ವಿಡಿಯೋ ಮಾಡಕ್ಕಿದ್ದೆ. ಆದ್ರೂ ಕೊನೆಗೆ ನಮ್ಮ ಡೈರೆಕ್ಟರ್ ಸರ್ ಈ ಸಿನಿಮಾದ ಹೀರೋಯಿನ್ ರಿವೀಲ್ ಮಾಡೇ ಬಿಟ್ರು. ಇನ್ನೇನು ಅಧಿಕೃತವಾಗಿ ನಮ್ಮ ಪಳಾರ್ ಸಿನಿಮಾ ತಂಡ ಈ ಪಳಾರ್ ಸಿನಿಮಾದ ಹೀರೋಯಿನ್ ಯಾರಂತ ಘೋಷಣೆ ಮಾಡೋದೊಂದೇ ಬಾಕಿ ಇದೆ. ಸ್ನೇಹಿತರೆ, ಈಗಂತೂ ನಿಮ್ಮೆಲ್ಲರಿಗೂ ಖುಷಿಯಾಗಿರ್ಬೇಕು. ಆದ್ರೂ ಸ್ವಲ್ಪ ಮನಸ್ಸಲ್ಲಿ ಬೇಜಾರಾಗಿರ್ಬೇಕಲ್ವಾ? ಬೇಜಾರು ಮಾಡ್ಕೋಬೇಡಿ, ಬಿಡಿ. ಮುಂದಿನ ಸಿನಿಮಾದಲ್ಲಿ ನಮ್ಮ ಗಿಲ್ಲಿ ನಟ ಅವ್ರ ಜೊತೆ ಕಾವ್ಯ ಅವರು ಹೀರೋಯಿನ್ ಆಗ್ಬೋದು. ಏನಂತೀರಾ? ನಾವು ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಈಗಾಗಲೇ ಕಾವ್ಯ ಅವರು ಕೂಡ ಇನ್ನೊಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ತುಂಬಾ ಬ್ಯುಸಿ ಆಗಿದ್ದಾರೆ. ಈ ಕಡೆ ಗಿಲ್ಲಿ ಅವ್ರು ಬ್ಯುಸಿ ಇದ್ದಾರೆ, ಈ ಕಡೆ ಕಾವ್ಯ ಅವ್ರು ಬ್ಯುಸಿ ಇದ್ದಾರೆ. ಆದ್ರೂ ಕೂಡ ಅವರಿಬ್ರು ಅದೇ ರೀತಿ ಬಾಂಧವ್ಯದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನೀವೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನಮ್ಮ ಗಿಲ್ಲಿ ನಟ ಅವರ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ನೀವೆಲ್ಲರೂ ಈ ಪಳಾರ್ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತೀರಿ ಅನ್ನೋ ಒಂದು ಆಶಾಭಾವನೆ ನನ್ನಲ್ಲಿದೆ. ನೀವು ಹೆಂಗೆ ಬಿಗ್ ಬಾಸ್ ಅಲ್ಲಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಈ ಪಳಾರ್ ಸಿನಿಮಾಗೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡ್ಬೇಕಂತ ನಾನು ಈ ಮುಖಾಂತರ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಪಳಾರ್ ಗಿಲ್ಲಿ. ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಧನ್ಯವಾದಗಳು.